ತೂತ ಇಲ್ಲದ ವಸ್ತು ಕಾಂತಿ ಬೇಡ ತಾಳು ಏ ಬೇಕಂತಳ ಕುಬಸಿನ ಪ್ಯಾರೇ ಏ ನೌ ಕಂಡ ಮಂಡಲ ಸೋದ ಮಾಡೆ ತಂದ್ರ ಸ್ಯಾರಗಿಲ್ದ ಸೇರಿ ಎತ್ತ ಸಾತವಾರೇ ಏ ನೌ ಕಂಡ ಮಂಡಲ ಸೋದ ಮಾಡೆ ತಂದ್ರ ಸ್ಯಾರಗಿಲ್ದ ಸೇರಿ ಎತ್ತ ಸಾತವಾರೇ ಸಕ್ರೆ ಪುಡಿ ಇಟ್ಟ ಲಗ್ನ ಸೌಸುದು ರಾಗ ಏ ಅತ್ತಿ ಹಿಡ್ದಳು ಸ್ವರ್ಗದ ದಾರೇ ಏ ಮಾವ ಮಲಗಿದಲ್ಲಿ ಸತ್ತ ಬೆದ್ದನೋ ಉಳ್ಳದವ್ರ ಹೋದರೆಲ್ಲ ಹವ್ವ ಹಾರೇ ಏ ಮಾವ ಮಲಗಿದಲ್ಲಿ ಸತ್ತ ಬೆದ್ದನೋ ಉಳ್ಳದವ್ರ ಹೋದರೆಲ್ಲ ಹವ್ವ ಹಾರೇ ಹೂಡಿದ ಬಂಡಿ ಮುರ್ದ ಮೂರ ತುಂಡ ಆಯ್ತು ಏ ಕಾಲ ಮುರಿದು ಎತ್ತಗಳ ಕಾಲ ಜಾರೇ ಏ ಪಂಚಾಂಗ ತಗದವನ ಕಣ್ಣ ಹೋಗಿ ಬಿಟ್ಟು ಗಾಬರೆಗೆ ಸನ್ನೆ ಮಾಡಿದ ಗೋರೇ ಏ ಪಂಚಾಂಗ ತಗದವನ ಕಣ್ಣ ಹೋಗಿ ಬಿಟ್ಟು ಗಾಬರೆಗೆ ಸನ್ನೆ ಮಾಡಿದ ಗೋರೇ चार लाख 12,000 ಮಂದಿ ನೆರೆದಿತ್ತು ಲಗ್ನ ಕರ್ದ ತಂದಂಗ ತು ವಿಘ್ನಕ ಕರ್ದ ತಂದಂಗ ತು ವಿಘ್ನಕ ಸೌರಿ ಚಂದ್ರ ಹಾಕುದುರೊಳಗ ಉರಿಯ ಹತ್ತಿತ್ತ ಹಂದರ ನೋಡಿ ಸರದ ನೇಂತ್ರ ಹಿಂದಕ ನೋಡಿ ಸರದ ನೇಂತ್ರ ಹಿಂದಕ ಗುಳ್ಳಿಲ್ದ ಮುತ್ತದ್ಯಾರ ಬಂದರಲ್ಲಿ ಚಾಜ 5 ಮಂದಿಗಿದ್ದು 5 ಮೋಕಾಗೆ 5 ಮಂದಿಗಿದ್ದು 5 ಮೋಕಾಗೆ ಏ ಮದಿ ಮಗಳಿಗೆ ನೈದರ ಮನೆಗೆ ಒಯ್ದು ಮದಿ ಮಗಳಿಗೆ ನೈದರ ಮನೆಗೆ ಒಯ್ದು ಮದಿ ಮಗಳಿಗೆ ನಾಯಿದರ ಮನೆಗೆ ಒಯ್ದು ಏ ಅರ್ಧೆಯಲ್ಲಿ ಕೊಟ್ಟ ತಲೆ ಬೋಳಸ್ಯಾರ ಇಲ್ಲಿ ಏನ್ ಹೇಳ್ತಾರ ತಮ್ಮ ಕವಿಗಳು ಏನ್ ಹೇಳ್ತಾರ್ರಿ ತಲಿ ಬೋಳಿಸ್ಬೇಕಾಗಿತ್ತ ಗೊಲಬಾರ್ದ ಅಂದ ಯಾವಕ್ಕೆ ಹೆಣ್ಣು ಮಗಳ ತಲಿ ಬೋಳಿಸ್ಕೊಳಕ್ ಹೋದ್ಲತ್ತ ತಲಿ ಬೋಳಿಸ್ಕೊಂಡ್ ಸುಣ್ಣ ಬಡ್ಕೊಂಡ್ಲತ್ತ ನೀ ಅಂತದ್ ಯಾವಾರ ಮಾಡಕ್ ಹೋಗ್ಬೇಡ ತಲಿ ಬೋಳಿಸೋ ಕೆಲಸ ನಿಂದತಿ ಯಾವಕ್ಕೆ ಮಾಲಿ ಜಗಳ ತಗದ ಬರೀ ನಾ ಹೆಚ್ಚ ನೀ ಹೆಚ್ಚತ್ ಹೇಳಿಕೆರಿಂದ ನಾ ಮುಂದ್ ಹೋಗ್ಕೊನ ನೀ ಮುಂದ್ ಹೋಗ್ಕೊನ ತಲಿ ಬೋಳಿಸ್ಕೊಂಬಂದ್ರತ್ತ ಇಲ್ಲಿ ಮಂದ್ರೂಪ ಗ್ರಾಮದೊಳಗ ತಮ್ಮ ಒಂದು ಕಟ್ಟಕ ಒಂದು ತಲಿ ಕಟ್ಟಿಂಗ್ ಮಾಡಕ 100 ರೂಪಾಯಿ ಐತಿ ಇದನ್ನ ಮಾಡಬೇಡ ಉದ್ಯೋಗ
ಕಟ್ಟಿಂಗದ ಅಂಗಡಿ ಇಡ. ಹೌದ್ರಿ. ನಮ್ಮವ್ರು ಯಾರ ಕಟ್ಟಿಂಗದ ಅಂಗಡಿ ಇಟ್ಟಿಲ್ಲ, ಯಾರು ತಲಿ ಬೋಳ್ಸ್ಕೊಂದಿಲ್ಲ. ಇಲ್ಲ ಹೌದಿಲ್ಲ. ಹೌದ್ರಿ. ಕಟ್ಟದ ಅಂಗಡಿ ಇಡು, ಒಂದು ತಲೆಗೆ 100 ರೂಪಾಯಿ ಕೊಡ್ತಾರ, ನೀನ್ ಹೊಟ್ಟೆ ತುಂಬತೈತಿ. ತುಂಬತೈತಲ್ರಿ. ಅದಕ್ಕೆ ಏನತ್ತಾರು? ಹಜಾಮಿಕಿ ಅತ್ತಾರ. ಹೌದ್ರಿ. ಹೌದಿಲ್ಲ. ಹೌದು. ನೀನು ಹೆಚ್ಚಾಗ ಇದು ಶಿವಶಕ್ತಿ ಒಕ್ಕವಾದಂದ್ರ ಹೆಂಗ್ರಿ? ಶಕ್ತಿ ಸಹಾಯ ಇಲ್ಲದ ಶಂಭ ದೊಡ್ಡವಾಗಿರ್ಬೇಕು. ಹೌದ್ರಿ. ಶಂಭನ ಸಹಾಯ ಇಲ್ಲದ ಶಕ್ತಿ ದೊಡ್ಡಕ್ಕೆ ಆಗಿರ್ಬೇಕಲ್ಲ. ಇದಕ್ಕೆ ಶಿವಶಕ್ತಿ ಒಕ್ಕವಾದತ್ತಾರ. ಹೌದೌದ್ರಿ. ಯಾಕಿ ತಲಿ ಬೋಳಿಸ್ರು, ಈಕಿ ತಲಿ ಬೋಳಿಸ್ರು. ಆ ನಾಯಿ ಈ ನಾಯಿ ಏನೋಪ್ಪ. ಅಲ್ಲ, ಭೃಂಗಿ ಹುಳ ಹೋಗಿ ಪಲಂಗೆಲ್ಲ ಹಾಳು ಮಾಡು, ಒಳಗಿಂದ ಒಳಗ ತೂತ ಮಾಡು, ಹೋಗಿ ಇಡಾಟಿಗೆ ಅಪಶಕನ ಆಗ್ಬೇಕ. ಒಳಗಿಂದ ಒಳಗ ಗುಂಗಿ ಹೊಳಗ್ ಹೇಳಿದತ್ತ. ಹೇಳ್ಯಾನ ಬರೋಬರ್ರಿ. ಇವ್ರಿಗೆ ಭೋಗ ಕೂಡುದು ನೀಗಲ್ಲತ್ತೆ ಆ ಹುಳ ಕೇಳ್ಯಾರ ಇವ್ರು. ಅವ್ರನ್ನ ಆ ಹುಳುಗಿ ಕೇಳ್ಯಾರ. ಮತ್ ಇವ್ರು 16,000 ಹೆಂಡ್ರ ಹಾಳ ಅವ್ರತ್ತ. ಮೋತಿ ನೋಡು ಮೋತಿ ಆಗ್ಯಾನ. ಯಾಕ ಅವ್ರಿಗೊಂದು ಪ್ರಸಂಗ ಬಂದಿತ್ತ. ಹೌದು. ಅಷ್ಟು ಮಂದಿ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಕ್ವಾಟಿ ಒಳಗ ಅವ್ರನ್ನ ಇವ್ರವ ಓದಿಟ್ಟಿದ್ದ. ನಮ್ಮವ್ರು ಯಾರು ಓದಿಟ್ಟಿಲ್ಲ. ಇವ್ರವನ್ನ ಕ್ವಾಟಿ ಒಳಗ ಹೋಗಿ ಬಂದಿ ಮಾಡಿ ಇಟ್ಟಿದ್ದ. ಕೃಷ್ಣ ಪರಮಾತ್ಮ ಕಾಪಾಡ್ಕೊಂಡು ಬಂದಾನ. ಇಲ್ಲ ನಂಗಿಲ್ಲ. ಹೌದಿಲ್ಲ ತಮ್ಮ? ಕೃಷ್ಣ ಪರಮಾತ್ಮ ತಳದಾಗಿನ ಸುದ್ದಿ ಯಾರು ಹೇಳ್ಯಾರೋ ಅಥವಾ ಇಲ್ಲೋ ನಿನಗ? ಬಾಳ ಮಂದಿ ಜೋಡಿ ಹಡಿಕೆ ಮಾಡಿದಿ. ಹೌದಿಲ್ಲ. ಬಾಳ ಮಂದಿ ಜೋಡಿ ಬೆಳ್ಕೊಂಡೆ. ನಿಮ್ಮ ಕೃಷ್ಣ ಪರಮಾತ್ಮ ತಳದಾಗ ಹುಟ್ಟಿದ್ದ ಯಾರಿಂದ? ನಮ್ಮ ತಾಯಿದಿಂದ. ಅವ್ ಬದುಕಿದ್ದ ಯಾರಿಂದ? ತಾಯಿದಿಂದ. ತಮ್ಮ, ಕೃಷ್ಣ ಪರಮಾತ್ಮ ಹುಟ್ಟಕ್ಕಿಂತ ಮೊದಲು 7 ಮಂದಿ ಹುಟ್ಟಿದ್ರು. ಹೌದ್ರಿ. 7 ಮಂದಿ ಹುಟ್ಟಿದ್ರು. ಕಂಸ ಎಲ್ಲಾರನು ಕೊಲ್ಕೋತ ಬರ್ತಿದ್ದ. ಕಂಸ ಎಲ್ಲಾರನು ಕೊಲ್ಕೋತ ಬರ್ತಿದ್ದ. ಹೌದಲ್ರಿ. ಇಲ್ಲ 8ನೇದಾವ್ ಕೃಷ್ಣ ಹುಟ್ಟಾವಿದ್ದ. 8ನೇದಾವ್ ಕೃಷ್ಣ ಹುಟ್ಟಾವಿದ್ದ. ಆಕಿ ತಾಯಿ ತಂದೆ ಏನ್ ಮಾಡ್ತಾರ? ವಾಸುದೇವ ದೇವಕಿ. ವಾಸುದೇವಕಿನ ಕಂಸಗೂ ಸುದ್ದಿ ಐತಂದ್ರ ಏನ್ ಮಾಡ್ತಾರ? ಇಲ್ಲ ಈ ಖುಷಿನಾನು ಕೊಲ್ಲಾಕ ಬರ್ತಾನಂತ ತಾವು ತಿಳ್ಕೊಂಡ ಮಾತಾಡಿದ್ರ. ಹೌದ್ರಿ. ಕೂಸು ಹುಟ್ಟಿದ್ರ ಪ್ಲೇ ವಾಸುದೇವ ಬ್ರಹ್ಮಾಂಡ ಬುಟ್ಟಿ ಮಾಡಿದ. ಹೌದ್ರಿ. ಬ್ರಹ್ಮಾಂಡ ಬುಟ್ಟಿ ಮಾಡಿ ಕೆರಿಂದ ಖುಷಿನ ಹೆಂಗಾರ ಮಾಡಿ ಬದುಕಬೇಕು, ಬದುಕಿಸ್ಬೇಕಂತ ಹೇಳಿ ಕೆರಿಂದ ಬ್ರಹ್ಮಾಂಡ ಬುಟ್ಟಿ ಮಾಡಿ ಆ ಬುಟ್ಟಿ ಒಳಗ ಖುಷಿನ ಇಟ್ಟುಕೊಂಡ. ಯಮುನಾ ನದಿ ಹರಿಯಾಕತ್ತಿತ್ತ. ಹೌದು. ಬುಟ್ಟ್ಯಾಗ ಹೊತ್ಕೊಂಡು ಹೋಗೋತ್ನ್ಯಾಗ ಕೃಷ್ಣನ ಕಾಲ್ ಹೈತ ನದಿಗೆ. ಹೌದ್ರಿ. ನದಿಗೆ ಕೃಷ್ಣನ ಕಾಲ್ ಹೈತು. ಯಮುನಾ ನದಿ ಅತ್ತಿನ ನೀರ್ ಅತ್ತ ಆತು, ಇತ್ತಿನ ನೀರ್ ಎತ್ತ ಆತು. ಹೌದೌದ್ರಿ. ನಡು ಹಾದಿಯಾಗಿ ಬಿಡ್ತು. ನಾಟ ನಡು ಹಾದಿ ಆತು. ವಾಸುದೇವ್ ಬುಟ್ಟಿ ಒಳಗ ತಲೆ ಮೇಲೆ ಖುಷಿನ ಹೊತ್ಕೊಂಡು ಹೊಂಟ. ಹೆಣ್ಣ ರಾಕ್ಷಿ ತಮ್ಮ. ಎಲ್ಲಿ ನದಿ ದಂಡೆ. ಹೆಣ್ಣ ರಾಕ್ಷಿ ಖುಷಿನ ಹಾಡ್ಕೊಂಡು ಮಲ್ಕೊಂಡಿತ್ತು. ವಾಸುದೇವ ಏನ್ ಮಾಡಿದ? ತನ್ನ ಬುಟ್ಟಿ ಒಳಗಿನ ಖುಷಿನ ರಾಕ್ಷಿ ಮಗಲ ಹಾಕಿದ. ಆ ಖುಷಿನ ಹೆಣ್ಣು ಖುಷಿನ ತಂದ ಕೆರೆಂದ ಬುಟ್ಟಿ ಒಳಗ್ ಕೊಂಡಸ್ಕೊಂಡ ಅರಮನೆಯಾಗ ಬಂದ. ಅರಮನೆಗೆ ಬಂದ. ಅವಾಗ ಕಂಸಗೂ ಸುದ್ದಿ ಐತ. ಕವಗ ಸುದ್ದಿ ಐತು. ಕೊಲ್ಲಾಕ ಬಂದ ತಮ್ಮ. ಕೊಲ್ಲಾಕ ಬಂದ. ಕೈ ರೊಟ್ಟಿ ಹಿಡಿತಾನ. ಕೂಸಿನ ಕೈ ರೊಟ್ಟಿ ಹಿಡಿತಾನ. ಕೊಲ್ಲಬೇಕತ್ತ. ಕೂಸು ಹೇಳ್ತತಿ, ಮಾತಾಡ್ತತಿ. ಏ ನನ್ನೇನು ಬಡಿತಿ? ನಮ್ಮಣ್ಣ ಗೋಕುಲದೊಳಗ ನಮ್ಮಣ್ಣ ಅಂತ ಹೇಳ್ತದ ಕೂಸ. ಕೇವಲ ಒಂದು ಜಿಜಿಬಿ ಒಂದು ಹೆಣ್ಣು ಕೂಸು ಉಳಿಸೈತಿ ನಿನ್ನ ಜೀವ. ಇಂಥದ್ ಏನಾರ ಇದ್ರ ಮಾತಾಡ. ಮಾತಾಡ್ಬೇಕಲ್ಲ. ಮತ್ ಹಗಲೆಲ್ಲ ತಿಂಡಿ 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 ತೆಗಿಯಾಕತ್ತಿದ್ದಿ. ಮತ್ತೆ ಈ ತಿಂಡಿ ಎಲ್ಲ ಬ್ಯಾರೆ ತಿಂಡಿ ಅತ್ತ. ಅಲ್ಲ ಮಾಸ್ತರ, ಸೀರಿ ಹುಟ್ಟಿಲ್ಲ ಅಂತ ಹೇಳತ್ತಿದಿ. ಹೌದು. ಕಿವ್ಯಾಗ ಯಾಕೆ ಹಾಕೊಂಡವ? ತಾಲೂಕಾ ಜಿಲ್ಲಾ ಪೋಸ್ಟ್ ಮುಖಂ ಬುಗಡಿ ಚಂದ ಕಾಣಕ. ಆ ಗಂಡಸರಿ ಅಂದ್ರೆ ಕಿವ್ಯಾಗ ಹಾಕೋತಾರೇನು? ಚಂದ ಕಾಣಕ. ಈಗ ಅದಕ್ಕ ಪುರಾಣದಾಗ ಬರೆದ ಇಟ್ಟಾರ ತಮ್ಮ. ಈಗ ಈ ಕಡೆ ಬಾಲಿಗಳು ಬಂದಾವ ಹಾಕೋಲಿ. ಈ ತಾಲೂಕಾ ಜಿಲ್ಲಾ ಪೋಸ್ಟ್ ಮುಖಂ ಮೂಗನಾಗೂ ಹಾಕೊಂಡ ನಿಮ್ ಕೃಷ್ಣ ಪರಮಾತ್ಮ ಹೆಂಗ ಸೀರಿ ಹುಟ್ಟಿಲ್ಲ ಅಂತ ಹೇಳ್ತೀನಿ. ಅವೆಲ್ಲ ಹೆಂಗ ಹಾಕೊಂಡ? ಕಲಾವಂತರ ಅಂತಾರ. ಯಾವ ನನ್ನ ತಂದೆ ಸ್ವರೂಪದಂತಾರು ಸೋಮಲಿಂಗಣ್ಣ ಮರಸಿದ್ದ ಪೂಜಾರಿಗಳದಂತವ್ರು. ಇವರು ಏನ್ ನನ್ನ ತಂದೆ ಸ್ವರೂಪದಂತಾರು. ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟವ್ರು ಮನಸ್ಸಿಗೆ ಆನಂದ ಬರೀತಾರಾಗಿ 51 ರೂಪಾಯಿ ಕಲಾ ಕಾಣಿಕೆಗೆ ಕೊಡ್ತಾರೆ. ಅವ್ರಿಗೆದ್ರು ಕೂಡ ತುಂಬಾ ಧನ್ಯವಾದಗಳು. ತಾಯಿ ಇಲ್ಲ ತಂದಿಲ್ಲ ಅಂತ ಹೇಳ್ತೀನಿ. ನಿಮಗೆ ಕೃಷ್ಣ ಪರಮಾತ್ಮಗ ತಾಯಿನೂ ಅದಾಳು, ತಂದಿನೂ ಅದಾನು. ಅವ್ ಬದುಕಬೇಕಾದ್ರ ಒಂದ್ ಹೆಣ್ಣು ಖುಷಿನದಂದ ಅವನ ಜೀವನ ಉಳದೈತಿ. ಆ ಜೋಪಾನ ಮಟ್ಟ ಮೊದಲಿಗೆ ತಾಯಿನೇ ಗುರು ಅದ. ಮತ್ ಹುಟ್ಟು ಇಲ್ಲ ಸಾವು ಇಲ್ಲ ಅಂತ ಹೇಳ್ತೀನಿ. ನಿಮಗೆ ಕೃಷ್ಣ ಪರಮಾತ್ಮ ಸತ್ತು ಹುಟ್ಟಿಲ್ಲ. ಹುಟ್ಟೇನಲ್ರಿ. ಅವಾಗ ಹೆಂಗ ಸಾವು ಬತ್ತ? ಹೌದು. ನಿಮ್ಮ ಜೋಕುಮಾರ್ಗ ಸಾವು ಬತ್ತ ಬಂದದಲ್ಲ. ಹೌದಿಲ್ಲ? ಮತ್ತೆ ಯಾರ್ಯಾರಿಗೆ ಬತ್ತ? ಇವ್ರೆಲ್ಲ ಸಾತ್ ಹುಟ್ಟದವ್ರಿ ಅದಾರ್ರಿ. ಹೌದಿಲ್ಲ? ಹಂಗ ಮಾಡಕ್ ಬರ. ಅವ್ರ ದೇವ್ರಲ್ಲ. ಅವ್ರ ಏನ ದೇವುಗಳು. ಹಂಗ ಹಂಗ ತಮ್ಮ ಒಂದ ಮಾತು ಕೇಳಿದ.
ಏನತ್ರಿ ನಿಮ್ಮ ಲಕ್ಷ್ಮೀ ದೇವಿ ಸರಸ್ವತಿ ಇವ್ರು ಏನೇನ್ ಹಡದಾರ ಇವ್ರು ಮದ್ವಿ ಮಾಡ್ಕೊಂಡಾರ ಬಂಜಿರ ಅದಾರತ್ತ ಅವ್ರು ಬಾಂಜಿರದಾರತ್ತ ಹೌದೌದು ಹೇಳ್ತಾರ ಸರಸ್ವತಿನೂ ಬಾಂಜಿದಾಳ ಲಕ್ಷ್ಮಿನೂ ಬಾಂಜಿದಾಳ ಪಾರ್ವತಿನೂ ಬಾಂಜಿದಾಳ ಹೌದ್ರಿ ಹೆಂಗ ಕೇಳು ಹೆಂಗ್ರಿ ಎಷ್ಟೋ ಸಾವಿರ ವರ್ಷ ಕೂಡಿದ್ರು ಹಾ ಗಾಂಡುಗಳ ಜೋಡಿ ಕೂಡಿದ್ರು ಹಾ ಅವ್ರಿಗೆ ಮಕ್ಕಳಾಗಿಲ್ಲ ಮತ್ತ ಇವ್ರಿ ಗಂಡಸರ ಯಾರೇ ಹೆಂಗ ಅನ್ನೋದತ್ತ ಕೇಳತ್ತನ್ನ ಸಾವಿರ ವರ್ಷ ಭೋಗ ಕೂಡಿದ್ರು ಅವ್ರಿಗೆ ಮಕ್ಕಳಾಗಿಲ್ಲ ಹಾ ಹಾ ಶಿವ ಪಾರ್ವತಿ ಜೋಡಿ ಭೋಗ ಕೂಡಿದ್ರು ಮಕ್ಕಳಾಗಿಲ್ಲ ಹೌದ್ರಿ ಲಕ್ಷ್ಮೀ ದೇವಿಗೆ ಮಕ್ಕಳಾಗಿಲ್ಲ ಹೌದು ಸರಸ್ವತಿಗೆ ಮಕ್ಕಳಾಗಿಲ್ಲ ಹೌದೌದ್ರಿ ಈಗ ಅವ್ರ ಮಕ್ಕಳ ಹೆಂಗ ಹುಟ್ಟಿಸ್ತಾರಪ್ಪ ಅಂತ ಕೇಳಿದ್ರ ಹೆಂಗ್ರಿ ತಮ್ಮ ಶಕ್ತಿಯಿಂದ ತನ್ನ ಶರೀರದಿಂದ ಹಾ ಎಷ್ಟೋ ಮಕ್ಕಳನ್ನ ಹುಟ್ಟಿಸ್ಯಾರ ಅವ್ರು ಹೌದೌದ್ರಿ ಹೌದಿಲ್ಲ ಹೌದು ಹಂಗೆಲ್ಲ ಬಾಳ ಮಾತಾಡಕ್ ಬರಂಗಿಲ್ಲ ತಮ್ಮ ಏ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಇನ್ನೊಂದು ಚೌಕಣ್ಣ ಏನಾತ್ರಿ ಸರ ಅದಕ್ಕೆ ಹೆಂಗಪ್ಪ ರಮಣ್ಣ ಗೌಡೆ ರಾಮ್ ಗೌಡೆ ಮರ್ಸಿದ್ದಪ್ಪ ದೇವರ ಸೇವಕರಾದಂಥವ್ರು ಸಾಕಿನ ಮಂದ್ರಪ್ಪ ಗ್ರಾಮದ ಹಿರಿಯರು ಇವರಾದ್ರೂ ಏನೋ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟವ್ರ ಮನಸ್ಸಿಗೆತ್ತಿ ಆನಂದ ಭರಿತರಾಗಿ 21 ರೂಪಾಯಿ ಕಲ್ಲ ಕಾಣಿಕೆಗೆ ಕೊಡ್ತಾರೆ ಅವ್ರಿಗೆ ಎದುರು ಕೂಡ ತುಂಬಾ ಧನ್ಯವಾದಗಳು. ಅದಕ್ಕೆ ಹೇಳ್ಯಾರಿವ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳಿಲ್ಲ ಬಲ್ಲಿದ್ರು ಯುದ್ಧ ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾರ. ಮಾಸ್ತರ್ ಬರ್ಬರ್ತ ಬಾಯಿ ಹೋಗಿ ಬಾಯಿ ಜಾಳಿಗೆ ಆಗತೈತಿ. ಯಾಕಂತ ಕೇಳ್ರ ನೋಡು ಮಾಸ್ತರ ಏನಾತ್ರಿ ಪ್ರಥಮದಾಗ ಏನ್ ಹೇಳ ನೀವ ನಿಮ್ಮ ಮಾಯಿ ಬಂದು ನಮ್ಮ ಶಂಬನ ಬಡ್ಡ್ಯಾಗ ಯಾಕೆ ಡೊಗ್ಗ್ಯಾಳ ಅಂತ ಕೇಳ್ತಾನ ಮಾಸ್ತರು. ನಿಮ್ಮ ಮಾಯಿ ರೂಪದಕ್ಕೆ ನಮ್ಮ ಶಂಬನ ಬಡ್ಡ್ಯಾಗ ಡೊಗ್ಗ್ಯಾಳು. ನೋಡ್ ಮಾಸ್ತರ ಪ್ರಥಮದಾಗ ನಿಮ್ಮ ಅಪ್ಪ ಬಂದು ನಮ್ಮ ಬಡ್ಡ್ಯಾಗ ಡೊಗ್ಗ್ಯಾಣ ಮಾಯಿ ರೂಪದೊಳಗಿದ್ದಾಗ. ಯಾಕಪ್ಪ ಅಂತ ಕೇಳಿದ್ರ ಮೂಲ ಪ್ರಥಮದಾಗ ನಮ್ಮ ತಾಯಿ ಯಾರ ರೂಪ ಇದ್ಲಪ್ಪ ಅಂತ ಕೇಳಿದ್ರ ಅಲ್ಲಿ ಮಾಯಿ ರೂಪ ತಾಳ್ಯಾಳ. ಮಾಯಿ ರೂಪ ತಾಳ್ಯಾಳ. ಯಾ ದ್ರಾಕ್ಷಾಯಣಿ ಅವತಾರ ಇಲ್ಲ, ಸತಿದೇವಿ ಅವತಾರ ಇಲ್ಲ, ಪಾರ್ವತಿ ಅವತಾರ. ಇವೆಲ್ಲಾ ರೂಪ ಸಗುಣ ರೂಪ ತಗೊಂಡು ಬಂದದ್ದು ಹಿಂದಾಗಡೆ ಹೌದಲ್ಲ. ಆವಾಗ ನಿಮ್ಮ ಅಪ್ಪು ಗಾಳಿ ರೂಪಲೆ ಹಿಂಗ ಇದ್ದ ಹೌದಲ್ಲ. ಆವಾಗ 1000 ವರ್ಷ ತಪಸ್ಸು ಮಾಡಿ ಮಾಯಿನ ಒಲಿಸಿಕೊಂಡು ಮಾಯಿ ಬಡ್ಡ್ಯಾಗ ಮೊದಲು ಡೋಗಿದ ನಿಮ್ಮ ಅಪ್ಪ ಪರಮಾತ್ಮ ಡೋಗ್ಯಾನ. ಮಾಸ್ತರ್ ವಿಚಾರ ಮಾಡ. ಅಲ್ಲ ನರಕಾಸುರ ದೈತ 16,000 ಗೋಪಿಕಾಸ್ತ್ರೀಯರ್ನೆಲ್ಲ ಓದಿ ಇಟ್ಕೊಂಡ್ ಕೂತ ನರಕಾಸುರನ ಸಂಹಾರ ಮಾಡ್ಕೊಂಡು ಹಳ್ಳಿವ್ರು ಬಿಡಿಸ್ಕೊಂಡು ಬಂದ ಅಂತ ಹೇಳಿದ ಮಾಸ್ತರ ಹಂದಿ ಅವತಾರ ತಾಳೆ ಅಂತೇಳಿ ನಿನ್ನ ಬಾಯ್ಲಿ ನೀನು ಹೇಳ್ತೀನಿ ಪರಮಾತ್ಮಗ ಹೌದಲ್ಲ. ಶ್ರೀಶೈಲಪ್ಪಣ್ಣ ಕೋಳಿ ಸಾಕಿನ ಮಂದ್ರಪ್ಪ ಗ್ರಾಮದ ಹಿರಿಯರು ಒಂದು ಪುಷ್ಪದ ಮಾಲೆ 101 ರೂಪಾಯಿ ಕಲ ಕಾಣಿಕೆಗೆ ಕೊಟ್ಟಿರ್ತಾರೆ. ಬೀರಪ್ಪನ ನಾಟಕ ಕಲಾವಂತರಾದಂಥವ್ರು ಏನೋ ಹೆಚ್ಚಿನ ಕಲಾವಂತರ ತಮ್ಮ ಏನೋ ಈ ಚಿಕ್ಕ ಮೇಳ ನಮ್ಮ ಗ್ರಾಮಕ್ಕೆ ಬಂದರಂತ ತಿಳ್ಕೊಂಡ ಒಂದ ಹೂವಿನ ಮಾಲೆ 101 ರೂಪಾಯಿ ಕಲ ಕಾಣಿಕೆಗೆ ಕೊಟ್ಟಿರ್ತಾರೆ. ಅವ್ರ ಮೇಳ ತಮ್ಮ ಕರ್ನಾಟಕ ಮಹಾರಾಷ್ಟ್ರ ಜೈ ಬೇರೆ ಹೊಡೆದ ಹಸಿರು ನಿಶಾನ್ ಹೆಚ್ಚು ಬರ್ಲಿ ಅಂತ ಯಾವ ನನ್ನ ಆದಿಶಕ್ತಿಯ ಅವ್ರಿಗೆ ಅಷ್ಟು ಹೆಸರು ಕೊಟ್ಟ ಕಾಪಾಡದ ಮೇಳ ತರಪಿಂದ ಬೇಡಿಕೆ ಇರೋದು. ಹೌದು ಏನಾಯ್ತಪ್ಪ ನೋಡು ನರಕಾಸುರ ದೈತನ ಸಂಹಾರ ಮಾಡ್ಕಿಂದ 16,000 ಗೋಪಿಕಾಸ್ತ್ರೀನ ಹೊರಗೆ ತರ್ಬೇಕಾರ ವರ ಅವತಾರ ತಾಳ್ಯಾಳ ತೇಳು ಮಾಸ್ತರ್ ತಾಳ್ಯಾನ ತೇಳ ಅವನ ಹೇಳ್ತಾನ ವರ ಅವತಾರ ಹಂದಿಯಾಗಿ ನಮ್ಮ ಅಪ್ಪ ವರ ಅವತಾರ ತಾಳಿ ಕೆಸಿಂದ ಅವ್ರನ್ನ ಎಲ್ಲಾರನ್ನ ಬಿಡಿಸ್ಕೊಂಡು ಬಂದಾನ ಅಂತ ಹೇಳಿದಿ. ಎದ್ದ ರೂಪದಾಗ ಹೋಗಬೇಕಾಗಿತ್ತಲ್ಲ ಹಂದಿ ಯಾಕಾದಿ ಇಲ್ಲ ನೀ ಯಾವ್ದ ಅವತಾರ ತಾಳ ಅದೇನ ಸಂಬಂಧ ಹಂದಿ ಮರ ಎಲ್ಲ ಪರಾರಿನ ಆಗ್ಯಾನ. ನಿಮ್ಮನ್ನ ಅದಕ್ಕ ಊರು ದಾಂಡಿ ಊರು ಸ್ವಚ್ಛ ಮಾಡಾಕಿಟ್ಟಾರ. ಹೌದು ಮಾಸ್ತರ ನರಕಾಸುರ ದೈತ್ಯನ ಸಂಹಾರ ಮಾಡಿದ್ದು ದ್ವಾಪಾರ ಯುಗ ಮೂಲ ಪ್ರಥಮದಾಗ ನಿಮ್ಮ ಅಪ್ಪ ಆಗೋಮೆ ಹಂದಿ ಆಗ್ಯಾನ ಯಾವಾಗ ಆಗ್ಯಾನ ಹೇಳ ಮಾಸ್ತರ. ಶಾಣೆ ಆತಕ್ಕೆ ನಿನಗೆ ಹೌದಕ್ಕೆ ಆಯ್ತು ನಮ್ಮ ಶಾಣೆ ಆತನ ಇವತ್ತು ಈ ಊರಾಗ ಇದನ್ನ ಹೇಳಿದ್ರನ ಶಾಣೆ ಹೌದಲ್ಲ. ಇಲ್ಲದ್ರ ಇಲ್ಲಿ ಒಂದ ಅವತಾರದಾಗ ನಾವು ಹಂದಿ ಆಗಿಲ್ಲ. ಇಲ್ಲ ಮೂಲ ಪ್ರಥಮದಾಗ ಹಂದಿ ಆಗ್ಯಾನ. ನೀನ ಅಂದ್ರಿ ನಿನ್ನ ಬಾಯಲ್ಲಿ ಅದ್ರ ನಿಮಗೆ ಹಂದಿ ಅನ್ಬೇಕಾಗೈತೆ. ಅಲ್ಲಿ ವರ ಅವತಾರ ಕೊಟ್ಟಾರ ಅದಕ್ಕೆ ವರ ಅವತಾರ ಪುರಾಣ ಬರ್ದಾರ. ನಿಂದ ಬಾಯಿ ಕಿಸುಬಾಯಿ ಅದ ನೀವನ ಹೇಳ್ತಿ ಮಾತಾಡ್ರ ಮಾಣಿಕ್ ಇರ್ಬೇಕಂತ ಹೇಳ್ತಿ ಹೌದಲ್ಲ. ನೋಡು ದೇವತೆಗಳ ಗುರು ಬೃಹಸ್ಪತಿ, ದೇವತೆಗಳ ಗುರು ಶುಕ್ರಾಚಾರ್ಯ ಹೌದಲ್ಲ. ಇವ್ರ ದೈತರಿಗೆ ಮತ್ತೆ ದೇವತೆಗಳಿಗೆ ಇವ್ರಿಬ್ರು ಗುರು ಆದ್ರ 3 ಲೋಕಕ್ಕೆ ತಾಯಿನ ಗುರು ಅಂತ ಹೇಳ್ಯಾರ.
ಲೇಖಬದ್ಧವಾಗಿದಾವ ಮತ್ ಸಿದ್ಧಾಂತವಾಗಿವ. ಹಾ ತಾಯಿಯ ಪಾದ ತೆಳಗ ಸ್ವರ್ಗ ಅಂತ ಬರ್ದಾರ. ಹೌದ್ ನಿಮ್ಮ ಅಪ್ಪನ ಪಾದ ತೆಳಗ ಯಾಕೆ ಸ್ವರ್ಗ ಬರ್ಲಿಲ್ಲ? ಆಗ ಗುರು ಬೇಕಂತ ಹೇಳಕತ್ತಿ. ಗುರು ಯಾವಾಗ ಬೇಕ? ನಿನಗ ಅರು ಬಂದ ಬಡಕ ಗುರು ಬಂದಾನ. ನಿನಗ ಅರು ಬರೋಕ್ಕಿಂತ ಮೊದಲು ಗುರು ಬಂದಿಲ್ಲ. ಗುರು ನಿನಗ ಒಬ್ಬಗ ಬೇಕಾಗಿಲ್ಲ, ಇಡೀ ಜಗತ್ತಿಗೆಲ್ಲ ಗುರು ಅದಾನ. ಹೆಂಗ? ಹಾ ಗುರು ಬೇಕ ಮಾನವ ಕುಲಕ, ಹೌದಾ? ಗುರು ಎದ್ದರ ಭಯ ನಮಗ್ಯಾಕ, ಗುರುವಿನ ಮರತರ ಗಾತಕ್ಕೆ ಜನ್ಮ ಮಾಡಿಕೋರೋ ಸ್ವಾರ್ಥಕ್ಕೆ, ಜನ್ಮ ಮಾಡಿಕೋರೋ ಸ್ವಾರ್ಥಕ್ಕೆ. ಗುರು ಬರ್ಬೇಕಾದ್ರ ತಮ್ಮ ನಿನಗ ಅರು ಬಂದ ಬಳಕ ಗುರು ಬಂದನ. ಅರು ಬರೋಕ್ಕಿಂತ ಮೊದಲ ಗುರು ಬಂದಿಲ್ಲ. ನೋಡು ಮಾಸ್ತರ್, ಎಣಕತಕ ಆಡಿದೀನಿ. ಯಾಕಂದ್ರ ಮಹಾತ್ಮರದ, ಸಂತರದ, ಜ್ಞಾನಿಗಳದ, ಸಾಧುಗಳದ ಇಂತ ಸತ್ಪುರುಷರ ಪವಾಡ ಲೀಲಿಗಳನ್ನ ಹೇಳ್ಕೊತ ಬಂದದಿ. ಅದಕ್ಕೆ ಸರ್ವಜ್ಞ ಒಂದು ವಚನ ಬರ್ದಾನ. ಹೆಂಗ? ಮುಟ್ಟಿನ ಹೊಲೆಯೊಳಗೆ ಹುಟ್ಟಿವುದು ಜಗವೆಲ್ಲ, ಮುಟ್ಟಬೇಡ ಮುಟ್ಟಬೇಡ ಅನ್ನಲು ನೀನು ಎಲ್ಲಿಂದ ಬಂದ ಕೇಳ್ತಾನವ. ಯಾರ ಮಹಾತ್ಮರು ಹುಟ್ರಿ, ಸಂತರು ಹುಟ್ರಿ, ಜ್ಞಾನಿಗಳು ಹುಟ್ರಿ, ತಾಯಿ ಗರ್ಭದಿಂದನ ಬರ್ಬೇಕು. ಹೊರತಾಗೇನು ಮಳಿಗೇನು ಉದುರುದಿಲ್ಲ ಅವ್ರು. ಬಿದ್ದಿಲ್ಲ, ಬಂದಿಲ್ಲ, ಹಂಗ ಬರಂಗಿಲ್ಲ. ತಾಯಿ ಅನ್ನುವಂತ ಮುಟ್ಟ ಅಂತ ಹೊಲಿ ಒಳಗಡೆ ಜಗತ್ತೆಲ್ಲ ಹುಟ್ಟೈತೆ. ಅದಕ್ಕೆ ಗರ್ಭದಿಂದ ಯಾರು ಬಂದ? ನಿಮ್ ಕೃಷ್ಣ ಪರಮಾತ್ಮನ ಬಿಟ್ಟಿಲ್ಲ. ಬಿಟ್ಟಿಲ್ಲ, ಅವ ತಾಯಿ ಗರ್ಭದಿಂದ ಬಂದಾನ. ನೋಡು, ಗುರು ದೊಡ್ಡ ಅಂತ ಹೇಳ್ತಿ ಮಾಸ್ತರ. ಶಾಣೆ ಅದಿ. ಕೃಷ್ಣ ಪರಮಾತ್ಮ ಉಪದೇಶ ಕೊಟ್ಟು ಗುರು ಯಾರು ಹೇಳ? ಶಾಣೆ ಅದಿ. ಹೇಳ್ತಾನ ಶಾಂತಿ ಪುಣ್ಯ ಅದು ತಂದಿ. ಮತ್ತ ಉಪದೇಶ ಕೊಟ್ಟು ಗುರು ಬೇಕ. ಅವ ನಿಜವಾದ ಗಂಡ. ಮತ್ತ ಅವನ ಗಂಡ ಒಬ್ಬದಾನ. ಯಾರ? ಮತ್ತ ಅವನ ಗಂಡ ಒಬ್ಬದಾನ. ಶ್ರೋತ್ರಿಯ ಬ್ರಾಹ್ಮಣ ಇಟ್ಟು ಸದ್ ಗುರುಗ ಒಬ್ಬ ಗಂಡದಾನ. ಅವನ ಗಂಡ ಯಾರ? ಮಾಸ್ತರ್, ನೀ ಸವಾಲ್ ಬಾಳ್ ಕೇಳ್ತಿ. ನೋಡು, ಕೇಳ್ಕೋತ ಎಲ್ಲಾರ್ಗು ಹೋಗಾಕ್ ಬರ್ತೈತೆ. ಹೇಳವ್ರು ಬೇಕಲ್ಲ. ನಿಮ್ಮನ್ನ ನಾವು ಕೇಳೋದತ್ತು, ನಮ್ಮ ನೀವು ಕೇಳೋದತ್ತು. ಇದನ್ನ ಹೇಳವ್ರು ಯಾರ? ಬೇಕೇನು ಬೇಡ? ಅಲ್ಲ, ನಿಮ್ಮ ಪರಮಾತ್ಮ ಹುಟ್ಟಂಗಿಲ್ಲ, ಸಾಯಂಗಿಲ್ಲ ಅಂತ ಹೇಳಿದೆ. ಸಾವಿಗೆ ಅಂಜಂಗಿಲ್ಲ ಅಂತ ಹೇಳ್ತಿ. ಮತ್ ನಿಮ್ ಭಕ್ತ ಮಾರ್ಕಂಡೆ ಲಿಂಗ ಹಾಕ್ತಿ ಯಾಕೆ? ಅದು ಅಂಜಿ ಸಾವಿಗೆ ಅಂಜಿ ಭಕ್ತ ಮಾರ್ಕಂಡೆ ಅವ ಯಾಕೆ ಲಿಂಗ ಕುಂಡ್ರಬೇಕಾಗಿತ್ತು. ನಾವ ಹೋಗಿ ಲಿಂಗ ಯಾಕೆ ತೆಕ್ಕಾದೆ? ಯಾಕೆ ತೆಕ್ಕಾದೆವು? ನೋಡು, ನವಕೋಟಿ ಲಿಂಗ ಏನೋ ಹೇಳಿದೀನಿ. ಎಲ್ಲಾ ಲಿಂಗದೊಳಗ ಪಾರ್ಥಿವ ಶರೀರ ಲಿಂಗ ಹೆಚ್ಚಿಂದ ಬರದಾರ. 18 ಪುರಾಣದಾಗ ವೇದವ್ಯಾಸ ಮಹರ್ಷಿಗಳು ಬರ್ದಿಟ್ಟಾರ. ನೀ ಎಲ್ಲರಿ ಬ್ರಹ್ಮಾಂಡ ಮೇಲೆ ಎಷ್ಟು ಲಿಂಗದವಲ್ಲ, ಆ ಎಲ್ಲಾ ಲಿಂಗದೊಳಗ ಪಾರ್ಥಿವ ಲಿಂಗ ಹೆಚ್ಚಿಂದ ಪಾರ್ಥಿವ ಲಿಂಗ ಶ್ರೇಷ್ಠ ಅಂತ ಬರ್ದಾರ. ಅದಕ್ಕೆ ಹೆಂಗ? ಅಲ್ಲಿ ಪಾರ್ಥಿವ ಲಿಂಗ ಅಂದ್ರೆ ಜೀವಾತ್ಮ ಇಲ್ಲದ. ಮತ್ತೇನು ಜೀವಾತ್ಮ ಅಂತ ತಿಳ್ಕೊಂಡೆ? ಇಲ್ಲಿ ಆ ಲಿಂಗ ಹೆಚ್ಚಿಂದ ಅಂತ ಬರ್ದಾರ. ನೀ ಹಂಗ ಚಲೋ ಮಾಸ್ತರ. ಮೊದಲ ಪ್ರಥಮದಾಗ ಪರಮಾತ್ಮ ಅಂದ್ರ ಯಾರಿಗೆತ್ತ ಕರೀತಾರ? ಯಾರಿಗೆತ್ತ ಕರೀತಾರ? ಯಾರಿಗೆ ಪರಮಾತ್ಮ ಅಂತ ಕರೀತಾರ? ಕಣ್ಣಿ ಕಾಣುವಂತ ವಸ್ತುಕ್ಕೆಲ್ಲ ಜ್ಞಾನಿಗಳು. ಹೆಂಗ? ಪದ್ಮ ಪುರಾಣದಾಗ ಬರ್ದಿಟ್ಟಾರ ಮಾಸ್ತರ. ಏನಂತ? ಕಣ್ಣಿ ಕಾಣುವಂತ ವಸ್ತುಕ್ಕೆಲ್ಲ ಪರಮಾತ್ಮ ಅಂತೇಳಿ ನಾಮ ಇಟ್ಟಾರ. ಅದಕ್ಕ ಹೆಣ್ಣ ಅಂದಾರ. ಅದಕ್ಕೆ ಹೆಣ್ಣ ಅಂದಾರ. ನೀ ಗಂಡತ್ ಯಾರು ಕರಿಯತಿದಿ? ಮೊದಲು ಹೇಳೋದು ನನಗ. ಗಂಡತ್ ಎದಕ್ಕೆ? ನೀ ಪರಮಾತ್ಮ ಯಾರಿಗೆ ಹೆಣ್ಣತಿದಿ? ಬೇಕಲ್ಲ? ಹೌದಲ್ಲ? ಪರರ ಆತ್ಮ ಅಂದ್ರ ಹೆಂಗ? ಪರರ ಆತ್ಮ ಅಂದ್ರ, ಪರರ ಅಂದ್ರ ಇನ್ನೊಬ್ರ ಮನಿ ಒಳಗೆ ವಸ್ತಿ ಇದ್ದಂತದ. ನೀ ಪರರ ಅಂದ್ರ ಇನ್ನೊಬ್ರ ಸ್ವಾಧೀನ. ಮಾಸ್ತರ ಹೆಂಗ? ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ಮಾಸ್ತರ, ಅದನ್ನ ನಿಮ್ಮ ಸಲಾಗಿ ಬರ್ದಾರ. ಬಾಡಿಗೆ ಎತ್ತಿಗೆ ಹೋಗವ್ನಿ ನಾ ಅಲ್ಲ, ನನ್ನ ಮನಿ ಒಳಗ್ ಬಾಡಿಗೆ ಎದ್ದು ಹೋಗವ್ನಿ. ಹೌದಲ್ಲ? ಅದಕ್ಕೆ ಹೇಳ್ಯಾರ, ತೊಗಲ ಮಲೆ ಹಾಲು ಕುಡಿದು ದೊಡ್ಡವರಾಗಿ ಶೀಲ ಮಾಡತಿರಿ ನಾಡೆಲ್ಲ. ನಮ್ಮ ಶಿವನಾಳ ಶರೀಫ್ ಸಾಹೇಬ್ರ ಹೇಳಿಗಾರ. ಮತ್ತ ನವಲಗುಲ್ಲ ಆಗ್ಲಿಂಗ ಸ್ವಾಮಿಗಳು ಹೇಳಿದೆ ಮಾಸ್ತರ್ನಿ. ಹೆಂಗ? ನವಲಗುಲ್ಲ ಆಗ್ಲಿಂಗ ಸ್ವಾಮಿಗಳು ಸಣ್ಣಾಗಿದ್ದಾಗ ಮನಿ ಬಿಟ್ಟು ಹೊರಗ ಅಂದ್ರ. ಮನಿ ಬಿಟ್ಟು ಹೊರಗ ಹೋದ್ರು. ಹೌದಲ್ಲ? ಬಂದ ಕೇಸಿಂದ ಮದುವೆ ವಯಸ್ಸಿಗೆ ಬಂದಿರ ನವಲಗುಲ್ಲ ಆಗ್ಲಿಂಗ ಸ್ವಾಮಿಗಳು. ತಾಯಿ ಮಲಿ ಕುಡಿಯೋ ಹಂಬಲಾಗಣ ನಮ್ಮ ಸಾಮಗಾರ ಭೀಮನ ಮಲಿ ಕುಡ್ದಾನ. ಹೋಯ್ ಜೋಕುಮಾರ್ ಚಟ ಇತ್ತದ ಮಲಿ ಕುಡಿದ ಮಾಸ್ತರ್. ಅದಕ್ಕೆ ಹೇಳ್ಯಾರ, ಹಾಲು ಹೈನು ಲೇಸು, ಬಂಡಿಗೆ ಕೀಲ ಲೇಸು, ಹೆಣ್ಣು ಮಕ್ಕಳಿಗೆ ಶೀಲವೇ ಲೇಸು. ಹಸುಗಳಲ್ಲಿ ತಾಯಿ ಹಾಲು ಕುಡದಲ್ಲಿ ಮತಗಳಲ್ಲಿ ಹಾಲು ಮತವೇ ಶ್ರೇಷ್ಠ ಶ್ರೇಷ್ಠ ಬರ್ದಾರ. ಹೌದಲ್ಲ? ಇಡೀ ಜಗತ್ ಹುಟ್ಟಬೇಕಾದ್ರೆ ನಮ್ಮ ತಾಯಿ ಮದಿ ಹಾಲಿನಿಂದ ಜಗತ್ ಹುಟ್ಟೈತೆ. ತಾಯಿ ಹಾಲು ಕುಡ್ದ ನಾವ್ ಹಾಟ ಕುಡ್ದಾನ. ಹಾಲು ಮತದ ನಿನ್ನಿಂದ ಬಡ್ಕೊಳತ್ತಿದ್ವಿ. ಯಾಕಂದ್ರೆ ಓದ್ಕೊಂಡಿಲ್ಲ. ಇಲ್ಲ ಮಾಸ್ತರ್,